ರಾಮನ ಬಾಣಗಳಿಂದ ಮೂರ್ಛೆ ಹೋದ ಲಂಕೇಶನ ಒಳಿತಿಗಾಗಿಯೇ ಸಾರಥಿ ರಥವನ್ನ ಲಂಕೆಯತ್ತ ತಿರುಗಿಸಿದ್ದ. ಯಾಕೆಂದರೆ ಪಲಾಯನ ಮಾಡಿದ ಶತ್ರುಗಳ ಮೇಲೆ ರಾಮ ಎಂದೂ ಯುದ್ಧ ಮಾಡಲ್ಲ. ಇದು ರಾಮನ ಯುದ್ಧ ನೀತಿಯಾಗಿತ್ತು. ಇದು ಗೊತ್ತಿದ್ದೇ ರಾವಣನ ಸಾರಥಿ ಈ ಕೆಲಸ ಮಾಡಿದ್ದ. ಆದರೆ ಎಚ್ಚರಗೊಂಡ ರಾವಣ ಮಾಡಿದ್ದೇ ಬೇರೆ. ರಾವಣನ ಆರ್ಭಟ ಹೇಗಿತ್ತು? ಇದಕ್ಕೆ ಪ್ರತಿಯಾಗಿ ರಾಮ ಯಾವೆಲ್ಲ ಅಸ್ತ್ರಗಳನ್ನು ಹೂಡಿದ? ಯುದ್ಧದ ಮುಂದಿನ ಗತಿ ಹೇಗಿತ್ತು ತಿಳಿಸಿಕೊಡ್ತೀವಿ. ಈ ಸ್ಟೋರಿ ನೋಡೋಕೆ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಏ ಸಾರಥಿ, ಏನಂದುಕೊಂಡೆ ನನ್ನನ್ನು? ನಾನೊಬ್ಬ ತ್ರಿಲೋಕ ಪರಾಕ್ರಮಿ, ಮಹಾ ಪೌರುಷವಂತ, ಅಸ್ತ್ರ ಶಸ್ತ್ರಗಳಿಲ್ಲದಿದ್ದರೂ ಮಾಯ ಮಾಡಬಲ್ಲ ಮಾಯಾಪುರುಷ ನಾನು. ನನ್ನನ್ನು ಕೇಳದೇ ರಥವನ್ನೇಕೆ ತಿರುಗಿಸಿದೆ ನೀನು? ರಾಮನೆದುರು ಸೆಣಸುವಾಗ ನನ್ನನ್ನು ಹಿಂದಿರುಗುವಂತೆ ಮಾಡಿ ಹೇಳಿ ಎಂಬ ಪಟ್ಟ ಕಟ್ಟುವೆಯಾ? ಈ ಕೆಲಸ ಮಾಡಿರುವೆ ಎಂದರೆ ನೀನು ಪ್ರತಿಪಕ್ಷ ಸೇರಿರಬಹುದು. ಹೀಗೆ ನಾನಾ ಪ್ರಕಾರವಾಗಿ ತನ್ನ ಸಾರಥಿಯನ್ನ ಜೆರೆದು ಬಿಟ್ಟ ರಾವಣ. ಸಾರಥಿಗೆ ಬಹಳ ಬೇಸರವಾಯಿತು. ರಾವಣನ ಹಿತಚಿಂತನೆಯಿಂದ ರಥ ತಿರುಗಿಸಿದ್ದವನಿಗೆ ಈಗ ವಿಪರೀತ ಬೇಸರ. ದೊರೆ ಲಂಕೇಶ, ನಾನು ಹೆದರಿಯೂ ಇಲ್ಲ, ಶತ್ರುಪಕ್ಷವನ್ನೂ ಸೇರಿಲ್ಲ. ನೀನು ಕೊಟ್ಟ ಅನ್ನ ಬಟ್ಟೆಯನ್ನಂತೂ ಖಂಡಿತ ಮರೆತಿಲ್ಲ. ನಿನ್ನ ಒಳಿತಿಗಾಗಿಯೇ ಈ ಕೆಲಸ ಮಾಡಿದನಷ್ಟೇ. ತುಂಬಾ ದಣಿದಿದ್ದೀಯಾ ನೀನು. ಕುದುರೆಗಳು ಸೋತಿದ್ದವು, ಎಲ್ಲೆಲ್ಲೂ ಅಪಶಕುನಗಳೇ ಕಾಣುತ್ತಿದ್ದವು. ಹೀಗಾಗಿ ರಥವನ್ನು ತಿರುಗಿಸಿದೆ. ಸ್ವೇಚ್ಛಾಚಾರದಿಂದ ಮಾಡಿದ್ದಲ್ಲಪ್ಪ, ಒಡೆಯನ ಹಿತಕ್ಕೋಸ್ಕರವೇ ಮಾಡಿದ ಕೆಲಸ ಎಂದ ಸಾರಥಿ. ನಿಮ್ಮಿಚ್ಛೆ, ಮತ್ತೆ ಅಲ್ಲೇ ನಿಲ್ಲಿಸುವೆ ರಾಮನ ಮುಂದೆ ಎಂದವನೇ ರಾಮನೆದುರೇ ರಥವನ್ನು ಪ್ರಕಟಿಸಿದ. ಇಷ್ಟಾಗುವ ವೇಳೆಗೆ ಅತ್ತ ರಾಮನ ಪಾಳೆಯದಲ್ಲಿ ಒಂದಷ್ಟು ತಿರುವುಗಳಾಗಿದ್ದವು. ಸತತ 15 ದಿನಗಳ ನಿರಂತರ ಯುದ್ಧದಿಂದ ರಾಮನೂ ಬಳಲಿದ್ದ. ಕಾರಣ, ಎಷ್ಟೇ ಬಾರಿ ದಾಳಿಯಾದರೂ ರಾವಣ ಸೋಲುತ್ತಿದ್ದಾನೆಯೇ ಹೊರತು ಸಾಯುತ್ತಿಲ್ಲ. ಮತ್ತೆ ಮತ್ತೆ ರಥವೇರಿ ಬರುತ್ತಲೇ ಇದ್ದಾನೆ. ಈ ಕಾರಣಕ್ಕೆ ರಾಮ ಬಳಲಿದ್ದ. ಈಗ ಮತ್ತೆ ಮತ್ತೆ ಇದೇ ಆಗುತ್ತಿದೆ. ಇಡೀ ದೇವಗಣ ಇದನ್ನು ಗಮನಿಸುತ್ತಿದೆ. ಜಗತ್ತಿನ ಒಳಿತಿನ ಉದ್ದೇಶದಿಂದ ನಡೆಯುತ್ತಿರೋ ಈ ಯುದ್ಧವನ್ನ ರಾಮ ಗೆಲ್ಲೋದು ಸಮಸ್ತ ಬ್ರಹ್ಮಾಂಡಕ್ಕೆ ಅನಿವಾರ್ಯವಾಗಿತ್ತು. ಹೀಗಾಗಿ ವಿಶೇಷವಾದ ಬೆಂಬಲ ನೀಡಲು ನಿರ್ಧರಿಸಿದರು ಅಗಸ್ತ್ಯ ಮುನಿಗಳು. ಸನಾತನ ಶ್ರೇಷ್ಠವಾದ ಅತಿ ಮಹತ್ವವಾದ ಸ್ತೋತ್ರವೊಂದನ್ನು ರಾಮನಿಗೆ ತಿಳಿಸಿದರು. ರಾಮನಿಗಾಗಿ, ರಾಮನ ಗೆಲುವಿಗಾಗಿ. ಆದಿತ್ಯ ಹೃದಯ ಸ್ತೋತ್ರವದು. ಸರ್ವಮಂಗಲ ಮಾಂಗಲ್ಯ, ಸರ್ವ ಪಾಪ ಪ್ರಣಾಶನ ಹಾಗೂ ಚಿಂತೆ ಶೋಕವನ್ನ ಶಮನ ಮಾಡಬಲ್ಲ ಸ್ತೋತ್ರವದು. ಆಪತ್ತಿನಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ದಟ್ಟಾರಣ್ಯದ ನಟ್ಟ ನಡುವೆ ಸಿಲುಕಿದಾಗ ಯಾರೇ ಆಗಲಿ ಆದಿತ್ಯನನ್ನ ಪಠಿಸಿದರೆ ಅವರು ಅವಿನಾಶಿಯೇ ಸರಿ. ಈ ಮಂತ್ರವನ್ನ 3 ಬಾರಿ ಪಠಿಸು ರಾಮ. ಖಂಡಿತ ನಿನ್ನ ಚಿಂತೆ ಶ್ರಮ ದೂರಾಗುತ್ತದೆಂದು ರಾವಣನ ವಧೆ ಶತಸಿದ್ಧವೆಂದರು ಅಗಸ್ತ್ಯ ಮುನಿಗಳು. ಮಹರ್ಷಿಗಳ ಸೂಚನೆಯಂತೆ ಅತ್ಯಂತ ಶ್ರದ್ಧೆಯಿಂದ ಆದಿತ್ಯನನ್ನ ಪಠಿಸಿದ ರಾಮ ಸರ್ವ ಪ್ರಯತ್ನವನ್ನು ಧಾರೆ ಎರೆದು ಹರ್ಷದಿಂದ ಯುದ್ಧಕ್ಕೆ ಮುಂದಾದ. ಮುಂದೇನಾಯಿತು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.